ಗಾಂಧಿ ಬಜಾರ್ನಲ್ಲಿ ಇದೀಗ ಹೈಕೋರ್ಟ್ ಕಲರ್ ಕೋಡ್ ಜಾರಿ ಮಾಡಿದೆ. ಜಿಬಿಐಗೆ ಸೂಚನೆ ಕೊಟ್ಟಿದ್ದಾರೆ ಕಲರ್ ಕೋಡ್ ಈ ಒಂದು ಗಾಂಧಿ ಬಜಾರ್ನಲ್ಲಿ ಜಾರಿ ಮಾಡಬೇಕಂತ. ಯಾಕಂದರೆ ಇಲ್ಲಿನ ಅಂಗಡಿ ಮಾಲೀಕರು ಒಂದು ಕಡೆ ಹೈಕೋರ್ಟಿಗೆ ಹೋಗಿದ್ರು. ಯಾಕಂದರೆ ಇಲ್ಲಿ ಅಂಗಡಿಗಳಿರ್ತವೆ, ಮುಂದ್ಗಡೆ ಒಂದು ಕಡೆ ಬೀದಿ ಬದಿ ವ್ಯಾಪಾರಿಗಳು ವ್ಯಾಪಾರ ಮಾಡ್ತಿದ್ರೆ ಹೀಗಾಗಿ ನಮಗೆ ತುಂಬ ಕಷ್ಟ ಆಗ್ತಿದೆ ಎಂಬುದು ಒಂದು ಕಡೆ ಹೈಕೋರ್ಟಿಗೆ ಹೋಗಿದ್ರು. ಹೈಕೋರ್ಟ್ ಇದೀಗ ಸಮಾನವಾಗಿ ನ್ಯಾಯ ಕೊಟ್ಟಿದೆ. ಕಲರ್ ಕೋಡ್ ಜಾರಿ ಮಾಡಿ ಯಾರಿಗೂ ಅನ್ಯಾಯ ಆಗದಂತೆ ಕಲರ್ ಕೋಡ್ ಜಾರಿ ಮಾಡಿ ಎಂಬುದು ಸೂಚನೆ ಕೊಟ್ಟಿದ್ದಾರೆ. ಒಂದು ಕಡೆ ಕಾಯಂ ಅಂಗಡಿಗಳಿಗೆ ಒಂದು ಕಲರು, ಬೀದಿ ಬದಿ ವ್ಯಾಪಾರಿಗಳಿಗೆ ಒಂದು ಕಲರು, ಪಾದಚಾರಿಗಳಿಗೆ ಒಂದು ಕಲರ್ ಮಾಡಿ ಮಾರ್ಕ್ ಮಾಡಿ ಜಾಗದಲ್ಲಿ ವ್ಯಾಪಾರ ಮಾಡಬೇಕು, ಪಾದಚಾರಿಗಳು ಓಡಾಡಬೇಕು ಎಂಬುದು ತಾಕೀತು ಮಾಡಿದರೆ ಶೀಘ್ರದಲ್ಲಿ ಈ ಒಂದು ಕಲರ್ ಕೋಡ್ ಈ ಒಂದು ಗಾಂಧಿ ಬಜಾರ್ನಲ್ಲಿ ಜಾರಿಗೆ ಬರಲಿದೆ. ಏಪ್ರಿಲ್ 1ರ ಒಳಗಡೆ ಈ ಕಲರ್ ಕೋಡ್ ಬಗ್ಗೆ ತೆಗೆದುಕೊಂಡ ಕ್ರಮದ ವಿಚಾರವನ್ನು ಹೈಕೋರ್ಟ್ಗೆ ತಿಳಿಸಬೇಕೆಂಬುದು ತಾಕೀತು ಮಾಡಿದ್ದಾರೆ. ಹೀಗಾಗಿ ಜಿಬಿ ಅಧಿಕಾರಿಗಳು ಈಗ ಎಚ್ಚೆತ್ತುಕೊಂಡಿದ್ದಾರೆ. ಈ ಒಂದು ಭಾಗದಲ್ಲಿ ಈಗ ಕಲರ್ ಕೋಡ್ ಜಾರಿ ಮಾಡಲು ಮುಂದಾಗಿದ್ದಾರೆ. ಯಾಕಂದರೆ ಅಂಗಡಿ ಮಾಲೀಕರಿಗೆ ತುಂಬ ತೊಂದರೆ ಆಗ್ತಿದೆ. ಒಂದು ಕಡೆ ಅಂಗಡಿಗಳಿಗೆ ಗೊತ್ತಾಗಲ್ಲ, ನಮಗೆ ತುಂಬ ಲಾಸ್ ಆಗ್ತಿದೆ ಎಂಬುದು ಒಂದು ಕಡೆ ಹೈಕೋರ್ಟಿಗೆ ಹೋಗಿದ್ರು. ಬಟ್ ಇದೀಗ ಹೈಕೋರ್ಟ್ ಸೂಚನೆ ಕೊಟ್ಟಿದ್ದಾರೆ ಈ ಒಂದು ಗಾಂಧಿ ಬಜಾರ್ನಲ್ಲಿ ಕಲರ್ ಕೋಡ್ ಜಾರಿ ಮಾಡಬೇಕಂತ. ಹೀಗಾಗಿ ಜಿಬಿ ಅಧಿಕಾರಿಗಳೀಗ ಮುಂದಾಗಿದ್ದಾರೆ. ಕ್ಯಾಮ್ರಾ ಪರ್ಸನ್ ಸದನನ್ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಗಾಂಧಿ ಬಜಾರ್ನಲ್ಲಿ ಇದೀಗ ಹೈಕೋರ್ಟ್ ಕಲರ್ ಕೋಡ್ ಜಾರಿ ಮಾಡಿದೆ. ಜಿಬಿಐಗೆ ಸೂಚನೆ ಕೊಟ್ಟಿದ್ದಾರೆ ಕಲರ್ ಕೋಡ್ ಈ ಒಂದು ಗಾಂಧಿ ಬಜಾರ್ನಲ್ಲಿ ಜಾರಿ ಮಾಡಬೇಕಂತ. ಯಾಕಂದರೆ ಇಲ್ಲಿನ ಅಂಗಡಿ ಮಾಲೀಕರು ಒಂದು ಕಡೆ ಹೈಕೋರ್ಟಿಗೆ ಹೋಗಿದ್ರು. ಯಾಕಂದರೆ ಇಲ್ಲಿ ಅಂಗಡಿಗಳಿರ್ತವೆ, ಮುಂದ್ಗಡೆ ಒಂದು ಕಡೆ ಬೀದಿ ಬದಿ ವ್ಯಾಪಾರಿಗಳು ವ್ಯಾಪಾರ ಮಾಡ್ತಿದ್ರೆ ಹೀಗಾಗಿ ನಮಗೆ ತುಂಬ ಕಷ್ಟ ಆಗ್ತಿದೆ ಎಂಬುದು ಒಂದು ಕಡೆ ಹೈಕೋರ್ಟಿಗೆ ಹೋಗಿದ್ರು. ಹೈಕೋರ್ಟ್ ಇದೀಗ ಸಮಾನವಾಗಿ ನ್ಯಾಯ ಕೊಟ್ಟಿದೆ. ಕಲರ್ ಕೋಡ್ ಜಾರಿ ಮಾಡಿ ಯಾರಿಗೂ ಅನ್ಯಾಯ ಆಗದಂತೆ ಕಲರ್ ಕೋಡ್ ಜಾರಿ ಮಾಡಿ ಎಂಬುದು ಸೂಚನೆ ಕೊಟ್ಟಿದ್ದಾರೆ. ಒಂದು ಕಡೆ ಕಾಯಂ ಅಂಗಡಿಗಳಿಗೆ ಒಂದು ಕಲರು, ಬೀದಿ ಬದಿ ವ್ಯಾಪಾರಿಗಳಿಗೆ ಒಂದು ಕಲರು, ಪಾದಚಾರಿಗಳಿಗೆ ಒಂದು ಕಲರ್ ಮಾಡಿ ಮಾರ್ಕ್ ಮಾಡಿ ಜಾಗದಲ್ಲಿ ವ್ಯಾಪಾರ ಮಾಡಬೇಕು, ಪಾದಚಾರಿಗಳು ಓಡಾಡಬೇಕು ಎಂಬುದು ತಾಕೀತು ಮಾಡಿದರೆ ಶೀಘ್ರದಲ್ಲಿ ಈ ಒಂದು ಕಲರ್ ಕೋಡ್ ಈ ಒಂದು ಗಾಂಧಿ ಬಜಾರ್ನಲ್ಲಿ ಜಾರಿಗೆ ಬರಲಿದೆ. ಏಪ್ರಿಲ್ 1ರ ಒಳಗಡೆ ಈ ಕಲರ್ ಕೋಡ್ ಬಗ್ಗೆ ತೆಗೆದುಕೊಂಡ ಕ್ರಮದ ವಿಚಾರವನ್ನು ಹೈಕೋರ್ಟ್ಗೆ ತಿಳಿಸಬೇಕೆಂಬುದು ತಾಕೀತು ಮಾಡಿದ್ದಾರೆ. ಹೀಗಾಗಿ ಜಿಬಿ ಅಧಿಕಾರಿಗಳು ಈಗ ಎಚ್ಚೆತ್ತುಕೊಂಡಿದ್ದಾರೆ. ಈ ಒಂದು ಭಾಗದಲ್ಲಿ ಈಗ ಕಲರ್ ಕೋಡ್ ಜಾರಿ ಮಾಡಲು ಮುಂದಾಗಿದ್ದಾರೆ. ಯಾಕಂದರೆ ಅಂಗಡಿ ಮಾಲೀಕರಿಗೆ ತುಂಬ ತೊಂದರೆ ಆಗ್ತಿದೆ. ಒಂದು ಕಡೆ ಅಂಗಡಿಗಳಿಗೆ ಗೊತ್ತಾಗಲ್ಲ, ನಮಗೆ ತುಂಬ ಲಾಸ್ ಆಗ್ತಿದೆ ಎಂಬುದು ಒಂದು ಕಡೆ ಹೈಕೋರ್ಟಿಗೆ ಹೋಗಿದ್ರು. ಬಟ್ ಇದೀಗ ಹೈಕೋರ್ಟ್ ಸೂಚನೆ ಕೊಟ್ಟಿದ್ದಾರೆ ಈ ಒಂದು ಗಾಂಧಿ ಬಜಾರ್ನಲ್ಲಿ ಕಲರ್ ಕೋಡ್ ಜಾರಿ ಮಾಡಬೇಕಂತ. ಹೀಗಾಗಿ ಜಿಬಿ ಅಧಿಕಾರಿಗಳೀಗ ಮುಂದಾಗಿದ್ದಾರೆ. ಕ್ಯಾಮ್ರಾ ಪರ್ಸನ್ ಸದನನ್ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಗಾಂಧಿ ಬಜಾರ್ನಲ್ಲಿ ಇದೀಗ ಹೈಕೋರ್ಟ್ ಕಲರ್ ಕೋಡ್ ಜಾರಿ ಮಾಡಿದೆ. ಜಿಬಿಐಗೆ ಸೂಚನೆ ಕೊಟ್ಟಿದ್ದಾರೆ ಕಲರ್ ಕೋಡ್ ಈ ಒಂದು ಗಾಂಧಿ ಬಜಾರ್ನಲ್ಲಿ ಜಾರಿ ಮಾಡಬೇಕಂತ. ಯಾಕಂದರೆ ಇಲ್ಲಿನ ಅಂಗಡಿ ಮಾಲೀಕರು ಒಂದು ಕಡೆ ಹೈಕೋರ್ಟಿಗೆ ಹೋಗಿದ್ರು. ಯಾಕಂದರೆ ಇಲ್ಲಿ ಅಂಗಡಿಗಳಿರ್ತವೆ, ಮುಂದ್ಗಡೆ ಒಂದು ಕಡೆ ಬೀದಿ ಬದಿ ವ್ಯಾಪಾರಿಗಳು ವ್ಯಾಪಾರ ಮಾಡ್ತಿದ್ರೆ ಹೀಗಾಗಿ ನಮಗೆ ತುಂಬ ಕಷ್ಟ ಆಗ್ತಿದೆ ಎಂಬುದು ಒಂದು ಕಡೆ ಹೈಕೋರ್ಟಿಗೆ ಹೋಗಿದ್ರು. ಹೈಕೋರ್ಟ್ ಇದೀಗ ಸಮಾನವಾಗಿ ನ್ಯಾಯ ಕೊಟ್ಟಿದೆ. ಕಲರ್ ಕೋಡ್ ಜಾರಿ ಮಾಡಿ ಯಾರಿಗೂ ಅನ್ಯಾಯ ಆಗದಂತೆ ಕಲರ್ ಕೋಡ್ ಜಾರಿ ಮಾಡಿ ಎಂಬುದು ಸೂಚನೆ ಕೊಟ್ಟಿದ್ದಾರೆ. ಒಂದು ಕಡೆ ಕಾಯಂ ಅಂಗಡಿಗಳಿಗೆ ಒಂದು ಕಲರು, ಬೀದಿ ಬದಿ ವ್ಯಾಪಾರಿಗಳಿಗೆ ಒಂದು ಕಲರು, ಪಾದಚಾರಿಗಳಿಗೆ ಒಂದು ಕಲರ್ ಮಾಡಿ ಮಾರ್ಕ್ ಮಾಡಿ ಜಾಗದಲ್ಲಿ ವ್ಯಾಪಾರ ಮಾಡಬೇಕು, ಪಾದಚಾರಿಗಳು ಓಡಾಡಬೇಕು ಎಂಬುದು ತಾಕೀತು ಮಾಡಿದರೆ ಶೀಘ್ರದಲ್ಲಿ ಈ ಒಂದು ಕಲರ್ ಕೋಡ್ ಈ ಒಂದು ಗಾಂಧಿ ಬಜಾರ್ನಲ್ಲಿ ಜಾರಿಗೆ ಬರಲಿದೆ. ಏಪ್ರಿಲ್ 1ರ ಒಳಗಡೆ ಈ ಕಲರ್ ಕೋಡ್ ಬಗ್ಗೆ ತೆಗೆದುಕೊಂಡ ಕ್ರಮದ ವಿಚಾರವನ್ನು ಹೈಕೋರ್ಟ್ಗೆ ತಿಳಿಸಬೇಕೆಂಬುದು ತಾಕೀತು ಮಾಡಿದ್ದಾರೆ. ಹೀಗಾಗಿ ಜಿಬಿ ಅಧಿಕಾರಿಗಳು ಈಗ ಎಚ್ಚೆತ್ತುಕೊಂಡಿದ್ದಾರೆ. ಈ ಒಂದು ಭಾಗದಲ್ಲಿ ಈಗ ಕಲರ್ ಕೋಡ್ ಜಾರಿ ಮಾಡಲು ಮುಂದಾಗಿದ್ದಾರೆ. ಯಾಕಂದರೆ ಅಂಗಡಿ ಮಾಲೀಕರಿಗೆ ತುಂಬ ತೊಂದರೆ ಆಗ್ತಿದೆ. ಒಂದು ಕಡೆ ಅಂಗಡಿಗಳಿಗೆ ಗೊತ್ತಾಗಲ್ಲ, ನಮಗೆ ತುಂಬ ಲಾಸ್ ಆಗ್ತಿದೆ ಎಂಬುದು ಒಂದು ಕಡೆ ಹೈಕೋರ್ಟಿಗೆ ಹೋಗಿದ್ರು. ಬಟ್ ಇದೀಗ ಹೈಕೋರ್ಟ್ ಸೂಚನೆ ಕೊಟ್ಟಿದ್ದಾರೆ ಈ ಒಂದು ಗಾಂಧಿ ಬಜಾರ್ನಲ್ಲಿ ಕಲರ್ ಕೋಡ್ ಜಾರಿ ಮಾಡಬೇಕಂತ. ಹೀಗಾಗಿ ಜಿಬಿ ಅಧಿಕಾರಿಗಳೀಗ ಮುಂದಾಗಿದ್ದಾರೆ. ಕ್ಯಾಮ್ರಾ ಪರ್ಸನ್ ಸದನನ್ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಗಾಂಧಿ ಬಜಾರ್ನಲ್ಲಿ ಇದೀಗ ಹೈಕೋರ್ಟ್ ಕಲರ್ ಕೋಡ್ ಜಾರಿ ಮಾಡಿದೆ. ಜಿಬಿಐಗೆ ಸೂಚನೆ ಕೊಟ್ಟಿದ್ದಾರೆ ಕಲರ್ ಕೋಡ್ ಈ ಒಂದು ಗಾಂಧಿ ಬಜಾರ್ನಲ್ಲಿ ಜಾರಿ ಮಾಡಬೇಕಂತ. ಯಾಕಂದರೆ ಇಲ್ಲಿನ ಅಂಗಡಿ ಮಾಲೀಕರು ಒಂದು ಕಡೆ ಹೈಕೋರ್ಟಿಗೆ ಹೋಗಿದ್ರು. ಯಾಕಂದರೆ ಇಲ್ಲಿ ಅಂಗಡಿಗಳಿರ್ತವೆ, ಮುಂದ್ಗಡೆ ಒಂದು ಕಡೆ ಬೀದಿ ಬದಿ ವ್ಯಾಪಾರಿಗಳು ವ್ಯಾಪಾರ ಮಾಡ್ತಿದ್ರೆ ಹೀಗಾಗಿ ನಮಗೆ ತುಂಬ ಕಷ್ಟ ಆಗ್ತಿದೆ ಎಂಬುದು ಒಂದು ಕಡೆ ಹೈಕೋರ್ಟಿಗೆ ಹೋಗಿದ್ರು. ಹೈಕೋರ್ಟ್ ಇದೀಗ ಸಮಾನವಾಗಿ ನ್ಯಾಯ ಕೊಟ್ಟಿದೆ. ಕಲರ್ ಕೋಡ್ ಜಾರಿ ಮಾಡಿ ಯಾರಿಗೂ ಅನ್ಯಾಯ ಆಗದಂತೆ ಕಲರ್ ಕೋಡ್ ಜಾರಿ ಮಾಡಿ ಎಂಬುದು ಸೂಚನೆ ಕೊಟ್ಟಿದ್ದಾರೆ. ಒಂದು ಕಡೆ ಕಾಯಂ ಅಂಗಡಿಗಳಿಗೆ ಒಂದು ಕಲರು, ಬೀದಿ ಬದಿ ವ್ಯಾಪಾರಿಗಳಿಗೆ ಒಂದು ಕಲರು, ಪಾದಚಾರಿಗಳಿಗೆ ಒಂದು ಕಲರ್ ಮಾಡಿ ಮಾರ್ಕ್ ಮಾಡಿ ಜಾಗದಲ್ಲಿ ವ್ಯಾಪಾರ ಮಾಡಬೇಕು, ಪಾದಚಾರಿಗಳು ಓಡಾಡಬೇಕು ಎಂಬುದು ತಾಕೀತು ಮಾಡಿದರೆ ಶೀಘ್ರದಲ್ಲಿ ಈ ಒಂದು ಕಲರ್ ಕೋಡ್ ಈ ಒಂದು ಗಾಂಧಿ ಬಜಾರ್ನಲ್ಲಿ ಜಾರಿಗೆ ಬರಲಿದೆ. ಏಪ್ರಿಲ್ 1ರ ಒಳಗಡೆ ಈ ಕಲರ್ ಕೋಡ್ ಬಗ್ಗೆ ತೆಗೆದುಕೊಂಡ ಕ್ರಮದ
ವಿಚಾರವನ್ನು ಹೈಕೋರ್ಟ್ಗೆ ತಿಳಿಸಬೇಕೆಂಬುದು ತಾಕೀತು ಮಾಡಿದ್ದಾರೆ. ಹೀಗಾಗಿ ಜಿಬಿ ಅಧಿಕಾರಿಗಳು ಈಗ ಎಚ್ಚೆತ್ತುಕೊಂಡಿದ್ದಾರೆ. ಈ ಒಂದು ಭಾಗದಲ್ಲಿ ಈಗ ಕಲರ್ ಕೋಡ್ ಜಾರಿ ಮಾಡಲು ಮುಂದಾಗಿದ್ದಾರೆ. ಯಾಕಂದರೆ ಅಂಗಡಿ ಮಾಲೀಕರಿಗೆ ತುಂಬ ತೊಂದರೆ ಆಗ್ತಿದೆ. ಒಂದು ಕಡೆ ಅಂಗಡಿಗಳಿಗೆ ಗೊತ್ತಾಗಲ್ಲ, ನಮಗೆ ತುಂಬ ಲಾಸ್ ಆಗ್ತಿದೆ ಎಂಬುದು ಒಂದು ಕಡೆ ಹೈಕೋರ್ಟಿಗೆ ಹೋಗಿದ್ರು. ಬಟ್ ಇದೀಗ ಹೈಕೋರ್ಟ್ ಸೂಚನೆ ಕೊಟ್ಟಿದ್ದಾರೆ, ಈ ಒಂದು ಗಾಂಧಿ ಬಜಾರ್ನಲ್ಲಿ ಕಲರ್ ಕೋಡ್ ಜಾರಿ ಮಾಡಬೇಕಂತ. ಹೀಗಾಗಿ ಜಿಬಿ ಅಧಿಕಾರಿಗಳೀಗ ಮುಂದಾಗಿದ್ದಾರೆ. ಕ್ಯಾಮ್ರಾ ಪರ್ಸನ್ ಸದನನ್ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಗಾಂಧಿ ಬಜಾರ್ನಲ್ಲಿ ಇದೀಗ ಹೈಕೋರ್ಟ್ ಕಲರ್ ಕೋಡ್ ಜಾರಿ ಮಾಡಿದೆ. ಜಿಬಿಐಗೆ ಸೂಚನೆ ಕೊಟ್ಟಿದ್ದಾರೆ, ಕಲರ್ ಕೋಡ್ ಈ ಒಂದು ಗಾಂಧಿ ಬಜಾರ್ನಲ್ಲಿ ಜಾರಿ ಮಾಡಬೇಕಂತ. ಯಾಕಂದರೆ ಇಲ್ಲಿನ ಅಂಗಡಿ ಮಾಲೀಕರು ಒಂದು ಕಡೆ ಹೈಕೋರ್ಟಿಗೆ ಹೋಗಿದ್ರು. ಯಾಕಂದರೆ ಇಲ್ಲಿ ಅಂಗಡಿಗಳಿರ್ತವೆ, ಮುಂದ್ಗಡೆ ಒಂದು ಕಡೆ ಬೀದಿ ಬದಿ ವ್ಯಾಪಾರಿಗಳು ವ್ಯಾಪಾರ ಮಾಡ್ತಿದ್ರೆ, ಹೀಗಾಗಿ ನಮಗೆ ತುಂಬ ಕಷ್ಟ ಆಗ್ತಿದೆ ಎಂಬುದು ಒಂದು ಕಡೆ ಹೈಕೋರ್ಟ್ಗೆ ಹೋಗಿದ್ರು. ಹೈಕೋರ್ಟ್ ಇದೀಗ ಸಮಾನವಾಗಿ ನ್ಯಾಯ ಕೊಟ್ಟಿದೆ. ಕಲರ್ ಕೋಡ್ ಜಾರಿ ಮಾಡಿ ಯಾರಿಗೂ ಅನ್ಯಾಯ ಆಗದಂತೆ ಕಲರ್ ಕೋಡ್ ಜಾರಿ ಮಾಡಿ ಎಂಬುದು ಸೂಚನೆ ಕೊಟ್ಟಿದ್ದಾರೆ. ಒಂದು ಕಡೆ ಕಾಯಂ ಅಂಗಡಿಗಳಿಗೆ ಒಂದು ಕಲರು, ಬೀದಿ ಬದಿ ವ್ಯಾಪಾರಿಗಳಿಗೆ ಒಂದು ಕಲರು, ಪಾದಚಾರಿಗಳಿಗೆ ಒಂದು ಕಲರ್ ಮಾಡಿ ಮಾರ್ಕ್ ಮಾಡಿ ಜಾಗದಲ್ಲಿ ವ್ಯಾಪಾರ ಮಾಡಬೇಕು, ಪಾದಚಾರಿಗಳು ಓಡಾಡಬೇಕು ಎಂಬುದು ತಾಕೀತು ಮಾಡಿದರೆ ಶೀಘ್ರದಲ್ಲಿ ಈ ಒಂದು ಕಲರ್ ಕೋಡ್ ಈ ಒಂದು ಗಾಂಧಿ ಬಜಾರ್ನಲ್ಲಿ ಜಾರಿಗೆ ಬರಲಿದೆ. ಏಪ್ರಿಲ್ 1ರ ಒಳಗಡೆ ಈ ಕಲರ್ ಕೋಡ್ ಬಗ್ಗೆ ತೆಗೆದುಕೊಂಡ ಕ್ರಮದ ವಿಚಾರವನ್ನು ಹೈಕೋರ್ಟ್ಗೆ ತಿಳಿಸಬೇಕೆಂಬುದು ತಾಕೀತು ಮಾಡಿದ್ದಾರೆ. ಹೀಗಾಗಿ ಜಿಬಿ ಅಧಿಕಾರಿಗಳು ಈಗ ಎಚ್ಚೆತ್ತುಕೊಂಡಿದ್ದಾರೆ. ಈ ಒಂದು ಭಾಗದಲ್ಲಿ ಈಗ ಕಲರ್ ಕೋಡ್ ಜಾರಿ ಮಾಡಲು ಮುಂದಾಗಿದ್ದಾರೆ. ಯಾಕಂದರೆ ಅಂಗಡಿ ಮಾಲೀಕರಿಗೆ ತುಂಬ ತೊಂದರೆ ಆಗ್ತಿದೆ. ಒಂದು ಕಡೆ ಅಂಗಡಿಗಳಿಗೆ ಗೊತ್ತಾಗಲ್ಲ, ನಮಗೆ ತುಂಬ ಲಾಸ್ ಆಗ್ತಿದೆ ಎಂಬುದು ಒಂದು ಕಡೆ ಹೈಕೋರ್ಟಿಗೆ ಹೋಗಿದ್ರು. ಬಟ್ ಇದೀಗ ಹೈಕೋರ್ಟ್ ಸೂಚನೆ ಕೊಟ್ಟಿದ್ದಾರೆ, ಈ ಒಂದು ಗಾಂಧಿ ಬಜಾರ್ನಲ್ಲಿ ಕಲರ್ ಕೋಡ್ ಜಾರಿ ಮಾಡಬೇಕಂತ. ಹೀಗಾಗಿ ಜಿಬಿ ಅಧಿಕಾರಿಗಳೀಗ ಮುಂದಾಗಿದ್ದಾರೆ. ಕ್ಯಾಮ್ರಾ ಪರ್ಸನ್ ಸದನನ್ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಗಾಂಧಿ ಬಜಾರ್ನಲ್ಲಿ ಇದೀಗ ಹೈಕೋರ್ಟ್ ಕಲರ್ ಕೋಡ್ ಜಾರಿ ಮಾಡಿದೆ. ಜಿಬಿಐಗೆ ಸೂಚನೆ ಕೊಟ್ಟಿದ್ದಾರೆ, ಕಲರ್ ಕೋಡ್ ಈ ಒಂದು ಗಾಂಧಿ ಬಜಾರ್ನಲ್ಲಿ ಜಾರಿ ಮಾಡಬೇಕಂತ. ಯಾಕಂದರೆ ಇಲ್ಲಿನ ಅಂಗಡಿ ಮಾಲೀಕರು ಒಂದು ಕಡೆ ಹೈಕೋರ್ಟಿಗೆ ಹೋಗಿದ್ರು. ಯಾಕಂದರೆ ಇಲ್ಲಿ ಅಂಗಡಿಗಳಿರ್ತವೆ, ಮುಂದ್ಗಡೆ ಒಂದು ಕಡೆ ಬೀದಿ ಬದಿ ವ್ಯಾಪಾರಿಗಳು ವ್ಯಾಪಾರ ಮಾಡ್ತಿದ್ರೆ, ಹೀಗಾಗಿ ನಮಗೆ ತುಂಬ ಕಷ್ಟ ಆಗ್ತಿದೆ ಎಂಬುದು ಒಂದು ಕಡೆ ಹೈಕೋರ್ಟ್ಗೆ ಹೋಗಿದ್ರು. ಹೈಕೋರ್ಟ್ ಇದೀಗ ಸಮಾನವಾಗಿ ನ್ಯಾಯ ಕೊಟ್ಟಿದೆ. ಕಲರ್ ಕೋಡ್ ಜಾರಿ ಮಾಡಿ ಯಾರಿಗೂ ಅನ್ಯಾಯ ಆಗದಂತೆ ಕಲರ್ ಕೋಡ್ ಜಾರಿ ಮಾಡಿ ಎಂಬುದು ಸೂಚನೆ ಕೊಟ್ಟಿದ್ದಾರೆ. ಒಂದು ಕಡೆ ಕಾಯಂ ಅಂಗಡಿಗಳಿಗೆ ಒಂದು ಕಲರು, ಬೀದಿ ಬದಿ ವ್ಯಾಪಾರಿಗಳಿಗೆ ಒಂದು ಕಲರು, ಪಾದಚಾರಿಗಳಿಗೆ ಒಂದು ಕಲರ್ ಮಾಡಿ ಮಾರ್ಕ್ ಮಾಡಿ ಜಾಗದಲ್ಲಿ ವ್ಯಾಪಾರ ಮಾಡಬೇಕು, ಪಾದಚಾರಿಗಳು ಓಡಾಡಬೇಕು ಎಂಬುದು ತಾಕೀತು ಮಾಡಿದರೆ ಶೀಘ್ರದಲ್ಲಿ ಈ ಒಂದು ಕಲರ್ ಕೋಡ್ ಈ ಒಂದು ಗಾಂಧಿ ಬಜಾರ್ನಲ್ಲಿ ಜಾರಿಗೆ ಬರಲಿದೆ. ಏಪ್ರಿಲ್ 1ರ ಒಳಗಡೆ ಈ ಕಲರ್ ಕೋಡ್ ಬಗ್ಗೆ ತೆಗೆದುಕೊಂಡ ಕ್ರಮದ ವಿಚಾರವನ್ನು ಹೈಕೋರ್ಟ್ಗೆ ತಿಳಿಸಬೇಕೆಂಬುದು ತಾಕೀತು ಮಾಡಿದ್ದಾರೆ. ಹೀಗಾಗಿ ಜಿಬಿ ಅಧಿಕಾರಿಗಳು ಈಗ ಎಚ್ಚೆತ್ತುಕೊಂಡಿದ್ದಾರೆ. ಈ ಒಂದು ಭಾಗದಲ್ಲಿ ಈಗ ಕಲರ್ ಕೋಡ್ ಜಾರಿ ಮಾಡಲು ಮುಂದಾಗಿದ್ದಾರೆ. ಯಾಕಂದರೆ ಅಂಗಡಿ ಮಾಲೀಕರಿಗೆ ತುಂಬ ತೊಂದರೆ ಆಗ್ತಿದೆ. ಒಂದು ಕಡೆ ಅಂಗಡಿಗಳಿಗೆ ಗೊತ್ತಾಗಲ್ಲ, ನಮಗೆ ತುಂಬ ಲಾಸ್ ಆಗ್ತಿದೆ ಎಂಬುದು ಒಂದು ಕಡೆ ಹೈಕೋರ್ಟಿಗೆ ಹೋಗಿದ್ರು. ಬಟ್ ಇದೀಗ ಹೈಕೋರ್ಟ್ ಸೂಚನೆ ಕೊಟ್ಟಿದ್ದಾರೆ, ಈ ಒಂದು ಗಾಂಧಿ ಬಜಾರ್ನಲ್ಲಿ ಕಲರ್ ಕೋಡ್ ಜಾರಿ ಮಾಡಬೇಕಂತ. ಹೀಗಾಗಿ ಜಿಬಿ ಅಧಿಕಾರಿಗಳೀಗ ಮುಂದಾಗಿದ್ದಾರೆ. ಕ್ಯಾಮ್ರಾ ಪರ್ಸನ್ ಸದನನ್ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಗಾಂಧಿ ಬಜಾರ್ನಲ್ಲಿ ಇದೀಗ ಹೈಕೋರ್ಟ್ ಕಲರ್ ಕೋಡ್ ಜಾರಿ ಮಾಡಿದೆ. ಜಿಬಿಐಗೆ ಸೂಚನೆ ಕೊಟ್ಟಿದ್ದಾರೆ, ಕಲರ್ ಕೋಡ್ ಈ ಒಂದು ಗಾಂಧಿ ಬಜಾರ್ನಲ್ಲಿ ಜಾರಿ ಮಾಡಬೇಕಂತ. ಯಾಕಂದರೆ ಇಲ್ಲಿನ ಅಂಗಡಿ ಮಾಲೀಕರು ಒಂದು ಕಡೆ ಹೈಕೋರ್ಟಿಗೆ ಹೋಗಿದ್ರು. ಯಾಕಂದರೆ ಇಲ್ಲಿ ಅಂಗಡಿಗಳಿರ್ತವೆ, ಮುಂದ್ಗಡೆ ಒಂದು ಕಡೆ ಬೀದಿ ಬದಿ ವ್ಯಾಪಾರಿಗಳು ವ್ಯಾಪಾರ ಮಾಡ್ತಿದ್ರೆ, ಹೀಗಾಗಿ ನಮಗೆ ತುಂಬ ಕಷ್ಟ ಆಗ್ತಿದೆ ಎಂಬುದು ಒಂದು ಕಡೆ ಹೈಕೋರ್ಟ್ಗೆ ಹೋಗಿದ್ರು. ಹೈಕೋರ್ಟ್ ಇದೀಗ ಸಮಾನವಾಗಿ ನ್ಯಾಯ ಕೊಟ್ಟಿದೆ. ಕಲರ್ ಕೋಡ್ ಜಾರಿ ಮಾಡಿ ಯಾರಿಗೂ ಅನ್ಯಾಯ ಆಗದಂತೆ ಕಲರ್ ಕೋಡ್ ಜಾರಿ ಮಾಡಿ ಎಂಬುದು ಸೂಚನೆ ಕೊಟ್ಟಿದ್ದಾರೆ. ಒಂದು ಕಡೆ ಕಾಯಂ ಅಂಗಡಿಗಳಿಗೆ ಒಂದು ಕಲರು, ಬೀದಿ ಬದಿ ವ್ಯಾಪಾರಿಗಳಿಗೆ ಒಂದು ಕಲರು, ಪಾದಚಾರಿಗಳಿಗೆ ಒಂದು ಕಲರ್ ಮಾಡಿ ಮಾರ್ಕ್ ಮಾಡಿ ಜಾಗದಲ್ಲಿ ವ್ಯಾಪಾರ ಮಾಡಬೇಕು, ಪಾದಚಾರಿಗಳು ಓಡಾಡಬೇಕು ಎಂಬುದು ತಾಕೀತು ಮಾಡಿದರೆ ಶೀಘ್ರದಲ್ಲಿ ಈ ಒಂದು ಕಲರ್ ಕೋಡ್ ಈ ಒಂದು ಗಾಂಧಿ ಬಜಾರ್ನಲ್ಲಿ ಜಾರಿಗೆ ಬರಲಿದೆ. ಏಪ್ರಿಲ್ 1ರ ಒಳಗಡೆ ಈ ಕಲರ್ ಕೋಡ್ ಬಗ್ಗೆ ತೆಗೆದುಕೊಂಡ ಕ್ರಮದ ವಿಚಾರವನ್ನು ಹೈಕೋರ್ಟ್ಗೆ ತಿಳಿಸಬೇಕೆಂಬುದು ತಾಕೀತು ಮಾಡಿದ್ದಾರೆ. ಹೀಗಾಗಿ ಜಿಬಿ ಅಧಿಕಾರಿಗಳು ಈಗ ಎಚ್ಚೆತ್ತುಕೊಂಡಿದ್ದಾರೆ. ಈ ಒಂದು ಭಾಗದಲ್ಲಿ ಈಗ ಕಲರ್ ಕೋಡ್ ಜಾರಿ ಮಾಡಲು ಮುಂದಾಗಿದ್ದಾರೆ. ಯಾಕಂದರೆ ಅಂಗಡಿ ಮಾಲೀಕರಿಗೆ ತುಂಬ ತೊಂದರೆ ಆಗ್ತಿದೆ. ಒಂದು ಕಡೆ ಅಂಗಡಿಗಳಿಗೆ ಗೊತ್ತಾಗಲ್ಲ, ನಮಗೆ ತುಂಬ ಲಾಸ್ ಆಗ್ತಿದೆ ಎಂಬುದು ಒಂದು ಕಡೆ ಹೈಕೋರ್ಟಿಗೆ ಹೋಗಿದ್ರು. ಬಟ್ ಇದೀಗ ಹೈಕೋರ್ಟ್ ಸೂಚನೆ ಕೊಟ್ಟಿದ್ದಾರೆ, ಈ ಒಂದು ಗಾಂಧಿ ಬಜಾರ್ನಲ್ಲಿ ಕಲರ್ ಕೋಡ್ ಜಾರಿ ಮಾಡಬೇಕಂತ. ಹೀಗಾಗಿ ಜಿಬಿ ಅಧಿಕಾರಿಗಳೀಗ ಮುಂದಾಗಿದ್ದಾರೆ. ಕ್ಯಾಮ್ರಾ ಪರ್ಸನ್ ಸದನನ್ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.